ಕಣ್ಣೀರ್ ಅಕ್ಷರ ಈಗ ಇದು ಶುರು ಮಾಡಿದ್ದು ಕುಮಾರಸ್ವಾಮಿ ಅನ್ನೋ ಮಾತು. ಕುಮಾರಸ್ವಾಮಿ ಆಗ್ಲಿ, ಕುಮಾರಣ್ಣ ಅವ್ರ ತಾತ ಬರ್ಲಿ, ಯಾರೇ ಬರ್ಲಿ, ಕುಮಾರಣ್ಣ ಬಂದವ್ರೀಗ ನಮ್ಗೆ ಉಳಿಸ್ಕೊಡ್ತೀವಿ ಅಂತ. ನಿಖಿಲ್ ಅಣ್ಣವ್ರು ಬಂದು ಎಲ್ಲರಿಗೂ ಭರವಸೆ ಕೊಟ್ಟವ್ರೆ, ಮಾಡ್ಕೊಡ್ತೀವಿ ಅಂತ. ಶುರು ಮಾಡಿದೆ ಅಲ್ಲಿಂದ ಶುರು ಆಯ್ತಲ್ಲ ಅಂತ. ಅಲ್ಲಿಂದ ಶುರುವಾಗದೆ. ಹಾಗಾದ್ರೆ ಯಾರೋ ಒಬ್ಳು ಓಡಾಯ್ತಾಳೆ ಅಂತ ಇನ್ನೊಬ್ಳು ಓಡಾಡ್ತಾಳೆ. ಯಾವನ ಕರ್ಕೊಂಡು ಓಡಾಯ್ತಾಳೆ, ಇನ್ನೊಬ್ಳು ಓಡಾಡ್ತಾಳೆ. ನನ್ನ ಹತ್ರ ಆಮೇಲೆ ಮಾನ್ಯ ಸರ್ಕಾರಕ್ಕೆ ನನ್ನ ಹತ್ರ ಇನ್ನೊಂದು ಜಯಮ್ಮ ಇನ್ನೂ ಒಂದು ಪಾಯಿಂಟ್ ಇದೆ ನಂದು. ಈಗ ಅವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಕಂಡ್ರಿ ಸ್ಟಾರ್ಟ್ ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ. ಕುಮಾರಸ್ವಾಮಿ ರೈತರು ಸಾಲ ಮನ್ನಾ ಮಾಡಿದ್ರಪ್ಪ, ನೀವು ಮಾಡ್ತೀರಾ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋರು ಹೌದಾ? ನಾವೇನ್ ಯಾರ ಪರನೂ ಅಲ್ಲ, ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋರೆ. ಹಂಗಾರೆ ನೀವು ಮಾಡಿ ಅಂತ ನಂದು ಒಂದು ಸಂದೇಶ ಹೇಳ್ತೀನಿ ಕೇಳ್ರಿ. ನಮ್ಗೆ ಏನಿಲ್ಲ, ಆಗ್ಲೇ 30 ವರ್ಷದ ಮಾತು. ಕುಮಾರಣ್ಣ ಬಂದು ರೈತರೆಲ್ಲ ಮರ್ಕ್ ಮೇಡಿ ಹಾಕೋತಾ ಇದ್ರು. ಸಾವಿರಾರು ಎಕರೆ ಕಬ್ಬಡ್ಸ್ಕೊಟ್ರು, ಎಲ್ಲೆಲ್ಲಿ ಬೇಕೋ ಹೊಡ್ಸ್ಕೊಟ್ರು. ಸ್ವತಃದವ್ರಿಗೆ ಸೂಸೈಡ್ ಮಾಡ್ಕೊಂಡವ್ರಿಗೆಲ್ಲ ದುಡ್ಡು ಕಟ್ಕೊಟ್ರು. ಎರಡು ಬಾರಿ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ ಬಂದಿ. ಈ ಸರ್ಕಾರ ಒಂದ್ ತಿಂಗಳಿಗೆ ಬಂದಿ ಆಸ್ತಿ ಗೋರಕ್ ಬಂದಿನಿ ಅನ್ನುವಾಗ ರೈತರಲ್ಲಿ ಸರ್ಕಾರ ಹೆಂಗ್ ನಡೀತದೆ? ಅಲ್ಲ, ರೈತರೆಲ್ಲ ಸ್ವತಃ ಮೇಲೆ ಸರ್ಕಾರ ಹೆಂಗ್ ನಡೀತದೆ? ಕುಮಾರಣ್ಣ ಆದ್ರೂ ಬಂದೆ ಅನ್ನ ತಿನ್ನಕ್ ದಾರಿ ಮಾಡ್ಕೊಟ್ಟ ಕುಮಾರಣ್ಣ. ಏನೋ ಮಾಡಿದ್ರು ರಜ್ಜಾನ ಅಂತ, ಅದ್ ಯಾವ ಏನೋ ನಮ್ಗೆ ಗೊತ್ತಿಲ್ಲ. ರಜ್ಜಾನ್ ಮಾಡಿದ್ರು ತೆಗಿಬೇಕಪ್ಪ. ಅಲ್ಲ, ತೆಗಿಯಕ್ ನಿನ್ ಜ್ಞಾನ ಇಲ್ವಾ? ನಿಮ್ಗೆ ಮಾತ್ರ ಸಾವಿರಾರು ಎಕರೆ, ನಿಮ್ ಎಣೆ ಹಾಕೊಳಕ್ಕೆ ಸಾವಿರಾರು ಎಕರೆ ಭೂಮಿ ಬೇಕು. ಅದೇ ಬಡವ ಪಕ್ಕ ಬದುಕಂಗಿಲ್ವಾ ಭೂಮಿ ಮೇಲೆ? ಅವ್ರಿಗೆ ಎಣೆ ಹಾಕೊಳಕ್ ಭೂಮಿ ಬೇಡ್ವಾ? ಕುಮಾರಣ್ಣ ಮಾಡ್ದ ಕುಮಾರಣ್ಣ ಮಾಡಿರತ್ತೆ. ಕುಮಾರಣ್ಣ ಮಗ ಬಂದಿ ಪ್ರಪಂಚ ಎಲ್ಲ ನೋಡ್ತಾ ಒಂದೊಂದು 26 ಹಳ್ಳಿಂದ ನೀನ್ ಬಂದ್ ನೋಡಿದ್ಯಾ? ಎಲ್ಲಾ ಕೂತ್ಕೊಂಡ್ಬಿಟ್ಟು ಬರ್ಕೊಂಡ್ ಕೂತಿದ್ಯಲ್ಲ, ನಿನ್ ಮಾನವತಿ ಅದ ಅಲ್ಲ? ಬಂದಿ ನಮ್ ರೈತರು ಓಟ್ ಹಾಕವ್ರೆ. ನಮ್ ರೈತರದ್ದು ಏನ್ ವಿಚಾರಿಸ್ಬೇಕು? ಸತ್ತಾರ ಬದುಕವ್ರ ಅನ್ನೋದಿಲ್ಲ. ನೀವ್ ಕುರ್ಚಿಗೆ ಅವ್ರ ಕುರ್ಚಿ, ಇವ್ರ ಕುರ್ಚಿ, ಅವ್ರಿದು ಇವ್ರಿದು ಅಂತ ಕಿತ್ತಾಡ್ತಾ ಇದೀರ ಹೊತ್ತು ನೀವೇನಾದ್ರು ಈಗ ಈ ಜಾಗದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿ, ಒಳ್ಳೆ ಫ್ಯಾಕ್ಟ್ರಿ ಕಟ್ಟಿ, ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೆಲಸ ಕೊಡ್ತಾರಂತಲ್ಲ, ಒಳ್ಳೆ ಅಭಿವೃದ್ಧಿ ಆಗುತ್ತಂತಲ್ಲ. ಯಾವ ಅಭಿವೃದ್ಧಿ ಮಾಡೋದ್ ಬೇಡ, ನಮ್ಗೆ ಯಾವ ಅಭಿವೃದ್ಧಿ ಬೇಕಾಗಿಲ್ಲ. ನಾವ್ ಬಡವರಾಗಿ ಇರ್ತೀವಿ. ನಮ್ ರೋಬ ಮಾಡಿ, ನಮ್ ರೋಬ ತಗೊಂಡ್ ರೋಬ ಮೇಲೆ ಕುಂಡಿಸೋದ್ ಬೇಡ. ನಾವ್ ಭೂಮಿ ಮೇಲೆ ಯಾವ ರೋಬ ಮೇಲೆ ಕುಂಡಿಸಿದ್ರು ಭೂಮಿಗೆ ಊತ ಹಾಕ್ಬೇಕು. ಭೂಮಿ ಅನ್ನನೇ ತಿನ್ಬೇಕು. ರೋಬದ್ ಮ್ಯಾಲಿಂದ ಉದ್ರದನ್ನ ತಿನ್ನೋದು ಅನ್ನ ಅಲ್ಲ, ಮ್ಯಾಲಿಂದ ಉದ್ರ ತಿನ್ನಲ್ಲ. ಭೂಮಿಯಲ್ಲಿ ಬೆಳೆದ್ರೆ ನಾವ್ ತಿನ್ಬೇಕಾಗಿರೋದು ಮಣ್ಣ. ಯಾವ ರೋಪ ನಮ್ಗೆ ಬೇಕಾಗಿಲ್ಲ. ನಮ್ ಭೂಮಿ ನಮ್ಗಿರ್ಲಿ. ಅವನು ಬಿಳ್ಕಂಡ್ ಹಾಕೊಂಡು ಬೆಂಗಳೂರುಪೇಟೆಯಲ್ಲಿ ಮುತ್ತಾನಲ್ಲ ಕಣ್ಣಿ ಹಿಂಗ್ ಮುತ್ತಾನಲ್ಲ ರೋಪ ಮಾಡಿ ನಮ್ ಮಕ್ಳು ಭೂಮಿ ಮೇಲೆ ಮಣ್ಣಲ್ಲಿ ಚೆನ್ನಾಗ್ ಪಳಕೊಳ್ಳೋದ್ ಕಂಡ್ಬಿಟ್ಕೊಂಡು ನಮ್ ಮಕ್ಳು ನೆಲನೇ ಉಳ್ಳಿ. ಈಗ ಒಂದ್ ನಿಮಿಷ, ಈಗ ನಿಮ್ ಊರ್ ಯಾವ್ದು? ಕೋಡಹಳ್ಳಿ ಅಭಿವೃದ್ಧಿ ಚೆನ್ನಾಗಿದ್ಯಾ? ರೋಡು, ಚರಂಡಿ ನಮ್ದೆಲ್ಲ ಚೆನ್ನಾಗಿ ನಾವ್ ಮಾಡ್ಕೋತೀವಿ. ನಮ್ಮ ಮನೆ ನಾವ್ ಕ್ಲೀನ್ ಮಾಡ್ಕೋತೀವಿ. ನಾವ್ ಹೆಂಗ್ಸೇ ಮಾಡ್ಕೋತೀವಿ ನಮ್ಮ ಅಭಿವೃದ್ಧಿನ. ಅದೇನ್ ಬಂದ್ ನಮ್ಗೇನು ಅಭಿವೃದ್ಧಿ ಮಾಡತ್ತೆ? ಭೂಮಿಗೊಂದು ಕೈ ಹಾಕ್ತಿದ್ರೆ ಸಾಕು. ಭೂಮಿ ಕೈ ಹಾಕ್ತೇವೆ ಬೇಡ, ಅನ್ ಬರೋದೇ ಬೇಡ. ಎಕರೆಗೆ 12 ಕೋಟಿ ಕೊಟ್ರೆ 12 ಬೇಡ, 50 ಬೇಡ, 100 ಬೇಡ. ನಮ್ ಬೇಡ. ನೋಡಿದ್ರಪ್ಪ, ಇನ್ನೊಂತಂದ ಬೇಕಾದ್ರೆ 1 ವರ್ಷ ಸಾಕು ಕಳಿಸ್ತೀವಿ ನಾವು. ಅಲ್ಲೇ ಬೇಕಾದ್ರೆ ಅವನು ಬರ್ಲಿ, ಅವನು ಸಾಕ್ತಿರಿ, ಅವನು ಸಾಕ್ತಿವಿ. ಅಷ್ಟೇ ಗ್ರೇಟ್. ಕರೆಕ್ಟ್. ರೈತರು ಅಂದ್ರೆ ಹಂಗೆ, ಅಷ್ಟೇ ಗ್ರೇಟ್. ಗೊತ್ತಾಯ್ತಾ? ರೈತರು ಇನ್ನೊಬ್ರನ್ನ ಸಾಕೋರು, ಅವ್ರ ಊರಿನ ಅಭಿವೃದ್ಧಿ ಅವರೇ ಮಾಡ್ಕೊತಾರೆ. ಅಭಿವೃದ್ಧಿ ಮಾಡ್ತೀವಿ. 100 ಜನ ಬರ್ಲಿ, ನಾವೇ ಗ್ರೇಟ್. ನೀವು ಎಲ್ಲ ಕೂತ್ಕೊಂಡು ಅಲ್ಲಾಟ ಕಾಪಿ ಕೊಡಕ್ಕೂ ಹೇಗಿತ್ತೆ ಇಲ್ಲ. ನಮ್ನೇ ಮಾನ ಮರ್ಯಾದೆ ಪ್ರಾಣ ತೆಗಿತೀವಿ. ಅದ ಒಂದಾಟ ನೀರ್ ಕೊಡೋದ 1 ವರ್ಷದಿಂದ ಇಲ್ಲಿ ಕೂತ್ಕೊಂಡು ಎಷ್ಟು ಕೋಟಿ ಖರ್ಚಾಗದು ಈ ಭೂಮಿ ಮೇಲೆ. ಈ ದೇವಸ್ಥಾನ ಮುಂದೆ ಅನ್ನೋದು ನಮ್ಗೆ ಗೊತ್ತು. ನಾವ್ ಯಾರ್ದು ಭೂ ಕಾಡ್ರದ ಬಿರಿಯಾನಿ ತಿಂದಿ. ನೀವು ಎಷ್ಟು ದಿನದಿಂದ ಇಲ್ಲಿ ಬಂದು ಕೂರ್ತಿದ್ದೀರಾ? 1 ವರ್ಷದ ಮೇಲೆ, 1 ವರ್ಷ, ಒಂದು 500 ದಿನ ಆಗತ್ತೆ ಇಲ್ಲಿ. ಅವತ್ತು ಮೊದಲನೇ ದಿನನೂ ಅದೇ ಮಾತು, 600ನೇ ದಿನನೂ ಇದೇ ಮಾತು. ಸಾಯುವಾಗ್ಲೂ ಅದೇ ಮತ್ತೆ, ಅದೇ ಮತ್ತೆ. ಇಬ್ರು ಗಂಡ್ಮಕ್ಳು ತಿಂತಾರನೆ. ನನ್ ಮಗ ಹೇಳ್ದ, ಇವತ್ತು ಕೆಲಸ ಇರ್ತದೆ, ನಾಳೆ ಹೋಯ್ತದೆ. ನಮ್ ಭೂಮಿ ಯಾರು ಇದ್ರೆ ನಾವು ಉತ್ತಿ ಬಿದ್ದು ತಿನ್ಬಾರ್ದು ನಡಿ ಅಂತ. ನಾನು ಅದನ್ನೇ ಯಾವಾಗ್ಲೂ ಹೇಳೋದು, ಭೂಮಿ ಇದ್ರೆ ದುಡ್ಡು ಬರ್ತಾ ಇರ್ತದೆ, ದುಡ್ಡಿದ್ರೆ ಖರ್ಚಾಗ್ತಾ ಇರ್ತದೆ. ಎಡಗಡೆ ಕಿತ್ಬಿಟ್ಟು ಅಲ್ಲಿ ಮನೆ ಸುರ್ದುಟ್ಟು ಬಂದಿದ್ದೀನಿ. ತೆಂಗಿನಕಾಯಿ ಎಡಗಡೆ ಕಿತ್ಕೊಂಡು ಊದ್ಬಿಟ್ಟು ಬಂದಿದ್ದೀನಿ. ಮನೇಲಿ ಸಾಕು, ನಮ್ಗೆ ಸಾಕು. ನಮ್ಮ ಇಲ್ಲಿರೋ ಜನತಾ ಅಭಿವೃದ್ಧಿ ಸಾಕು. ಯಾರ್ಗ ಬೇಕಲ್ವೇ ಅವ್ರನ್ನ ಕೇಳ್ಕೊಡ್ರಿ. ಏನ್ ನಿಮ್ಮ ಹೆಸರು? ಪರವಾಗಿಲ್ಲ, ಅವ್ರಿಗೆ ಪಾಪ ನೋಡಿ ಅವ್ರ ಮಾತು ಬರಲ್ಲ. ಈಗ ನನಗೊಂದು ನಾನು ಕೇಳ್ತೀನಿ, ಹೇಳಿ. ಅವ್ರದ್ದು ನಿಮ್ ಜಮೀನ್ ಗೊತ್ತಾಯ್ತು ಕಣ್ರಿ. ಇರ್ರಿ, ನಂಗೂ ಗೊತ್ತು.
ಒಂದ್ ನಿಮಿಷ ನಿಮ್ ಜಮೀನ್ ಇದೆಯಾ? ಪಾಪ ನೋಡಿ ಅವ್ರ ಮಾತು ಬರಲ್ಲ. ಏನ್ ನಿಮ್ ಹೆಸರು? ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ. ಯಾವ್ರು? ಬೈರಮಂಗಲ. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 8 ಎಕರೆ ಇದೆ. 8 ಎಕರೆ. 16 ಕೋಟಿ. ದುಡ್ಡಿನ ವಿಷಯ ಬೇಕಾಗಿಲ್ಲ ಬಿಡಿ. 3 ಕೋಟಿ 824. ದುಡ್ಡಿನ ವಿಷಯ ಬೇಕಾಗಿಲ್ಲ. ದುಡ್ಡು ನಾವೆಲ್ಲ ಸಂಪಾದನೆ ಮಾಡೋರು ನಾವು. ಸಂಪಾದನೆ ಮಾಡೋರು ನೀವು ಭೂಮಿಯಿಂದ. ಭೂಮಿ ಸಂಪಾದನೆ ಮಾಡ್ತೀವಿ, ದುಡ್ಡುಗೆ ಮಾರೋದಿಲ್ಲ. ದುಡ್ಡಿಗೆ ಮಾರೋದಿಲ್ಲ. ದುಡ್ಡೆಲ್ಲ ಇಂಪಾರ್ಟೆಂಟ್. ದುಡ್ಡೆಲ್ಲ ಇಂಪಾರ್ಟೆಂಟ್, ಭೂಮಿ ಇಂಪಾರ್ಟೆಂಟ್. ಭೂಮಿ ನೋಡಿ, ಇವಾಗ ಈ ರಾಜಕೀಯ ವ್ಯಕ್ತಿಗಳಾಗ್ಲಿ, ಒಬ್ಬ ಯಾವನೇ ಮೋಸಗಾರನಾಗ್ಲಿ, ಅವನಿಗೆ ಒಂದೇ ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಂಡ್ರ? ದೇವರು ದಡ್ಡ ಅಲ್ಲ, ದೇವರು ದಡ್ಡನಲ್ಲ. ಭೂಮಿಯಲ್ಲಿ ಬೆಳೆದ ಪದಾರ್ಥವನ್ನು ತಿಂದು ಭೂಮಿಗೆ ಬಾ ಮಗನೇ ಎಂದ. ಭೂಮಿಯಲ್ಲಿ ಬೆಳೆದಂತ ಪದಾರ್ಥನೇ ತಿಂದು ತಿರ್ಗಾ ಎಲ್ಗೋಯ್ತಾನೆ? ಭೂಮಿಗೆ ಹೋಗ್ಬೇಕು. ಅವನ ದೇವ್ರ ಏನನ್ನ ಬಿಡ್ತಾನ? ಏನು ಬಿಡೋದಿಲ್ಲ. ನೀನ್ ಎಷ್ಟೇ ಅಕ್ವೈರ್ ಮಾಡಿದ್ರು ನಿನ್ನೂ ಬಿಡೋದಿಲ್ಲ, ನಿಮ್ಮ ಅಪ್ಪನ್ನೂ ಬಿಡೋದಿಲ್ಲ. ಎಲ್ಲಿ ತಗೋತಾನೆ? ಭೂಮಿಗೆ ತಗೋತಾನೆ. ಆಮೇಲೆ ಈ ಮಾನವ ಜನ್ಮಕ್ಕೆ ಸಂಪತ್ತು ಅಂತ ಇರೋದು 3. ಯಾವ್ದು ಹೇಳಿ ನೋಡೋಣ ನೀವು? ಹೇಳಿ, ನೀವೇ ಹೇಳ್ಬೇಕು. ನಮಗೆ ಗೊತ್ತಿರೋದು ಸಂಪತ್ತು ಅಂತಿರೋದು ಒಂದು ಉಸಿರಿರ್ಬೇಕು, ಇನ್ನೊಂದು ಬಟ್ಟೆ, ಇನ್ನೊಂದು ಮನೆ, ನೀರು, ಒಳ್ಳೆ ಗಾಳಿ, ಆರೋಗ್ಯನೂ ಬಿಡಿ. ನೀರು, ಗಾಳಿ, ಬೆಳಕೆ ಈ ಮಾನವನಿಗೆ ಸಂಪತ್ತು ಅಂತ ಇರೋದು. ಇದನ್ನ ದೇವರು ಸರಿಸಮಾನವಾಗಿ ಎಲ್ಲರಿಗೂ ಕೊಟ್ಟವನೆ. ಇದನ್ನ ಯಾವನು ನ್ಯಾಯವಾಗಿ ಉಪಯೋಗಿಸ್ಕೊಂಡು ಹೋಯ್ತಾನೆ, ಅವನು ಬಡವನೂ ಅಲ್ಲ, ಸಾಹುಕಾರನೂ ಅಲ್ಲ. ಗೊತ್ತಾಯ್ತಾ? ಅವನು ಅವನ ಜೀವನನ ಹೆಂಗ್ ಮಾಡಬೇಕು ಅನ್ನೋದು ಈ 3 ಸಂಪತ್ತಿಂದಾನೇ ಕಲಿಬೇಕು. ಕರೆಕ್ಟ್. ಗೊತ್ತಾಯ್ತಾ? ಇದನ್ನ ಅರಿತು ಈ ರಾಜಕೀಯ ವ್ಯಕ್ತಿಗಳೇ ಆಗಲಿ, ಇನ್ನೊಬ್ಬ ಸಾಹುಕಾರನಾಗ್ಲಿ, ಟಾಟಾ ಬಿರ್ಲಾ ಆಗ್ಲಿ, ಇನ್ನೊಬ್ಬ ಯಾವನಾಗ್ಲಿ, ಈ 3 ಅಂಶ, ಈ 3 ಪದಗಳನ್ನ ಉಪಯೋಗಿಸ್ಕೊಂಡು ಬಾಳ್ಬೇಕು ಪ್ರಪಂಚದಲ್ಲಿ. ಮನುಷ್ಯರಿಗೆ ತೊಂದರೆ ಕೊಡಬಾರ್ದು. ಭೂ ಸ್ವಾಧೀನ ಬೇಡ ನಿನಗೆ. ನೀನು ಮಟ್ಟವಾಗಿರೋನಾದ್ರೆ, ನೀನು ಜನಗಳಿಗೆ ಉಪಕಾರ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ಒಳ್ಳೆ ಕೆಲಸ ಮಾಡು. ಏನ್ ಕೆಲಸ ಮಾಡ್ಬೇಕು ನೀನು? ಮೊದಲು ಈ ದೇಶದಲ್ಲಿ ಮಿಲಿಟರಿ ಕರೆಕ್ಟ್ ಆಗಿರ್ಬೇಕು. 2ನೇದಾಗಿ ರೈತರ ಏನ್ ಬೆಳೆ ಬೆಳಿತಾನೆ ಅವನಿಗೆ ಸಪೋರ್ಟ್ ಮಾಡಬೇಕು. 3ನೇದಾಗಿ ರೋಡ್ಗಳು ಕರೆಕ್ಟ್ ಆಗಿರ್ಬೇಕು. 4ನೇದಾಗಿ ಆರೋಗ್ಯ ಇರಬೇಕು.